ಸ್ನೇಹಿತರೆ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಳ್ಳಿಕ್ಕೆ ಹೊರಟಿರುವಂಥ ವಿಚಾರ ಬಂದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರಿ ಯೂನಿವರ್ಸಿಟಿ ಅವರು ಬಿಡುಗಡೆ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕ್ 2024-25 ಬಿಸ್ನೆಸ್ ಸ್ಟಡೀಸ್ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಇಲ್ಲಿ. ಸೊ ಮೊದಲನೇ ಚಾಪ್ಟರ್ ನೇಮ್ ಬಂದಿಲ್ಲಿ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್? ಆಪ್ಷನ್ಸ್: ಪ್ಲಾನಿಂಗ್, ಬಿ ಸ್ಟಾಫಿಂಗ್, ಸಿ ಕೋಆಪರೇಟಿಂಗ್, ಡಿ ಕಂಟ್ರೋಲಿಂಗ್. ಓಕೆ, ಒಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನಂತ ಹೇಳ್ತಾ ಇದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಯಾವುದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲ ಅಂತ. ಇಲ್ಲಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಂದು ಒಟ್ಟು 5 ಫಂಕ್ಷನ್ಸ್ ಇದೆ. ಒಂದು ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಮತ್ತೆ ಕಂಟ್ರೋಲಿಂಗ್. ಇಷ್ಟು ಕೂಡ 5 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ಲಾನಿಂಗ್ ಫಂಕ್ಷನ್ ಆಗುತ್ತೆ, ಸ್ಟಾಫಿಂಗ್ ಕೂಡ ಫಂಕ್ಷನ್ಸ್ ಆಗುತ್ತೆ, ಕೋಆಪರೇಟಿಂಗ್ ಅನ್ನೋದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲ. ಸೊ ಹಾಗಾಗಿ ಆನ್ಸರ್ ಬಂದಿಲ್ಲಿ ಕೋಆಪರೇಟಿಂಗ್ ಆಗುತ್ತೆ. ಕ್ವಶನ್ ತುಂಬಾ ನೀಟ್ ಆಗಿದೆ, ಯಾವುದು ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲ ಅನ್ನೋದನ್ನ ಆನ್ಸರ್ ಮಾಡಬೇಕು. ಸೊ ಹಾಗಾಗಿ ಕೋಆಪರೇಟಿಂಗ್ ಅನ್ನೋದು ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಕೋಆರ್ಡಿನೇಷನ್ ಅನ್ನೋದು. ಹಾಗಾಗಿ ಆನ್ಸರ್ ಬಂದು ಕೋಆಪರೇಟಿಂಗ್. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್. ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೋ ಒಂದು ಆಪ್ಷನ್ನು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಗಿರಲ್ಲ. ಓಕೆ, ಅರ್ನಿಂಗ್ ಪ್ರಾಫಿಟ್ಸ್, ಆಪ್ಷನ್ ಬಿ ಗ್ರೋತ್ ಆಫ್ ದಿ ಆರ್ಗನೈಸೇಷನ್, ಆಪ್ಷನ್ ಸಿ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್, ಆಪ್ಷನ್ ಡಿ ಪಾಲಿಸಿ. ಓಕೆ, ಸೊ ಇಲ್ಲಿ ಅರ್ನಿಂಗ್ ಪ್ರಾಫಿಟ್ಸ್ ಅನ್ನೋದು ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತಾ ಹೋದ್ರೆ, ಸೊ ನಾವು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಫಸ್ಟ್ ನಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಟ್ಟು 3 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ನೋಡ್ತಾ ಹೋಗ್ತೀವಿ. ಒಟ್ಟು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ 3 ಆಬ್ಜೆಕ್ಟಿವ್ಸ್ ಇದೆ. ಒಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಅಂತ, ಸೋಷಿಯಲ್ ಆಬ್ಜೆಕ್ಟಿವ್ ಮತ್ತೆ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ. ಸೊ ನೀವು ಫಸ್ಟ್ ಚಾಪ್ಟರ್ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರೆ ಸೊ ನಾನು ಹೇಳ್ತಾ ಹೋಗೋದು ಅರ್ಥ ಆಗ್ತಾ ಹೋಗುತ್ತೆ. ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಅಲ್ಲಿ ತಿರ್ಗಾ ಸಬ್ ಟೈಪ್ ಬರುತ್ತೆ, ಪ್ರಾಫಿಟ್, ಸರ್ವೈವಲ್ ಮತ್ತೆ ಗ್ರೋತ್ ಅಂತ. ಹಾಗಾದ್ರೆ ಪ್ರಾಫಿಟ್ ಅನ್ನೋ ಪಾಯಿಂಟ್ ಇದೆ ಇಲ್ಲಿ, ಅರ್ನಿಂಗ್ ಪ್ರಾಫಿಟ್ಸ್ ಅನ್ನೋದಿದೆ. ಮ್ಯಾನೇಜ್ಮೆಂಟ್ನ ಉದ್ದೇಶದಲ್ಲಿ ಲಾಭ ಗಳಿಸೋದು ಕೂಡ ಒಂದು ಉದ್ದೇಶನೇ. ಸೊ ಹಾಗಾಗಿ ಅರ್ನಿಂಗ್ ಪ್ರಾಫಿಟ್ಸ್ ಅನ್ನೋದು ಆನ್ಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಕ್ವಶನ್ ಕೇಳಿರೋದೇನಂತ, ಯಾವುದು ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲ ಅಂತ ಕೇಳಿರೋದು. ಸೊ ಹಾಗಾಗಿ ನೆಕ್ಸ್ಟ್ ಗ್ರೋತ್ ಕೂಡ ಬರುತ್ತೆ, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಲ್ಲೇ ಬರುತ್ತೆ. ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಇದು ಸೋಷಿಯಲ್ ಆಬ್ಜೆಕ್ಟಿವ್ ಅಲ್ಲಿ ಬರುತ್ತೆ. ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ನ ಒಟ್ಟು 3 ಟೈಪ್ಸ್ ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ. ಮೊದಲನೇ ಬಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಎರಡನೇ ಬಂದು ಸೋಷಿಯಲ್ ಆಬ್ಜೆಕ್ಟಿವ್, ಮೂರನೇ ಬಂದು ಪರ್ಸನಲ್ ಆಬ್ಜೆಕ್ಟಿವ್ ಅಂತ. ಸಿ ಏನು ಆಪ್ಷನ್ ಇದೆ, ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು, ಜನಕ್ಕೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸ್ಕೊಡುವಂಥದ್ದು ಒಂದು ಮ್ಯಾನೇಜ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಸೊ ಕಂಪ್ನಿಲಿ ಜನ ಕೆಲಸ ಮಾಡ್ತಿರ್ತಾರೆ, ಎಂಪ್ಲಾಯೀಸು, ಹಾಗಾಗಿ ಅದು ಕೂಡ ಒಂದು ಆಬ್ಜೆಕ್ಟಿವ್, ಸೋಷಿಯಲ್ ಆಬ್ಜೆಕ್ಟಿವ್. ಸೊ ಪಾಲಿಸಿ ಅನ್ನುವಂಥದ್ದು ಏನಿದೆ, ಸೊ ಪಾಲಿಸಿ ಅನ್ನುವಂಥದ್ದು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರಲ್ಲ. ಸೊ ಹಾಗಾಗಿ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಇಲ್ಲಿ ಆನ್ಸರ್ ಬಂದು ಪಾಲಿಸಿ. ಪಾಲಿಸಿ ಅಂತ ಏನಿದೆ ಅದಕ್ಕೆ ನೀವು ಆನ್ಸರ್ನ ಹಾಕ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. Policy formulation is the function of option A top level management, option C middle level management, option B middle level management, option C operational management, option D all of the above. Okay, policy formulation ಅಂತ ಇದೆ ಕ್ವಶನ್ ಅಲ್ಲಿ. is the function of ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಿದ್ರೆ ಒಟ್ಟು 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಒಂದು ಟಾಪು, ಮಿಡಲ್ ಮತ್ತೆ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಂತ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡ್ತಾ ಹೋಗ್ತೀವಿ. ಓಕೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಯಾರ್ಯಾರು ಬರ್ತಾರೆ ಟಾಪ್ ಲೆವೆಲ್ ಅಲ್ಲಿ ಅಂತಂದ್ರೆ, ಸಿಇಒ ಬರ್ತಾರೆ, ಸಿಒಒ ಬರ್ತಾರೆ, ಚೇರ್ಮನ್ ಬರ್ತಾರೆ, ಪ್ರೆಸಿಡೆಂಟ್ ಬರ್ತಾರೆ. ಓಕೆ, ಇವರೆಲ್ಲ ಕೂಡ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುವಂಥದ್ದು. ಇವ್ರ ಕೆಲಸ ಏನಾಗಿರುತ್ತಪ್ಪ ಅಂತಂದ್ರೆ, ಪ್ಲಾನ್ಸ್ನ ಮಾಡೋದು, ಸ್ಟ್ರಾಟಜೀಸ್ನ ಮಾಡುವಂಥದ್ದು, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡುವಂಥದ್ದು, ಅದನ್ನ ಅಚೀವ್ ಮಾಡಲಿಕ್ಕೆ ಪಾಲಿಸಿಗಳನ್ನ ಫ್ರೇಮ್ ಮಾಡುವಂಥದ್ದು, ಇದು ಇವ್ರ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಪಾಲಿಸಿ ಫಾರ್ಮುಲೇಷನ್ ಇಸ್ ಅ ಫಂಕ್ಷನ್ ಆಫ್, ಇಲ್ಲಿ ಆನ್ಸರ್ ಯಾವ್ದಕ್ಕೆ ಹಾಕ್ಬೇಕು ನೀವು ಅಂತಂದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಆನ್ಸರ್ನ ಹಾಕ್ಬೇಕಾಗತ್ತೆ. ಪಾಲಿಸಿ ಫಾರ್ಮುಲೇಷನ್ ಇಸ್ ದ ಫಂಕ್ಷನ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ನಾಲ್ಕನೇ ನೋಡೋಣ. ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ ಎನ್ಶೂರ್ಸ್ ದಟ್ ಗೋಲ್ಸ್ ಆರ್ ಅಚೀವ್ಡ್ ವಿತ್ ಲೀಸ್ಟ್ ಕಾಸ್ಟ್, timely achievement of goals, both of the above, none of the above. Okay, successful management ensures that ಈಗ ಯಾವುದೋ ಒಂದು ಆರ್ಗನೈಸೇಷನ್ ಸಕ್ಸಸ್ ಆಗಿದೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರಬೇಕಾಗತ್ತೆ. ಆ ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ ಏನನ್ನ ಖಚಿತಪಡಿಸುತ್ತೆ, ಎನ್ಶೂರ್ಸ್ ನಥಿಂಗ್ ಬಟ್ ಖಚಿತಪಡಿಸುತ್ತೆ ಅಂತ ಅರ್ಥ. ಓಕೆ, ಅಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ, ಗೋಲ್ಸ್ ಆರ್ ಅಚೀವ್ಡ್ ವಿತ್ ಲೀಸ್ಟ್ ಕಾಸ್ಟ್ ಅಂತ. ಮ್ಯಾನೇಜ್ಮೆಂಟ್ ಮೀನಿಂಗ್ ನೀವು ಓದಿದ್ರೆ ನೀಟಾಗೆ ಅಲ್ಲಿ ಹೇಳ್ತಾರೆ, management is the process of getting things done with the aim of achieving goals efficiently and effectively ಅಂತ ಹೇಳ್ತಾರೆ. ಅಲ್ಲಿ ಎಫಿಷಿಯನ್ಸಿ ಮೀನಿಂಗ್ ಏನು,
ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ವಿತ್ ಮಿನಿಮಮ್ ಕಾಸ್ಟ್ ಅಂತ. ಓಕೆ, ಇಲ್ಲಿ ಯಾವುದೇ ಥರ ಬ್ರೀಫ್ ಎಕ್ಸ್ಪ್ಲನೇಷನ್ ಮಾಡ್ತಿಲ್ಲ ನಾನು, ಜಸ್ಟ್ ಕ್ವಶನ್ ಏನಿದೆ ಮತ್ತು ಆನ್ಸರ್ ಯಾವ ಥರ ಐಡೆಂಟಿಫಿಕೇಶನ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಎಫಿಷಿಯನ್ಸಿ ಮೀನಿಂಗ್ ಇಲ್ಲಿ ಗೋಲ್ಸ್ ಆರ್ ಅಚೀವ್ಡ್ ವಿತ್ ಲೀಸ್ಟ್ ಕಾಸ್ಟ್ ಇದೆಯಲ್ಲ, ಅದು ಅಪ್ಲೈ ಆಗುತ್ತೆ. ಟೈಮ್ಲಿ ಅಚೀವ್ಮೆಂಟ್ ಆಫ್ ಗೋಲ್ಸ್, ಎಫೆಕ್ಟಿವ್ನೆಸ್ ಮೀನಿಂಗ್ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ ಎನ್ಶೂಸ್ ದಟ್ ಅನ್ನೋದಕ್ಕೆ ಆನ್ಸರ್ ಬಂದು ಬೋತ್ ಆಫ್ ದಿ ಅಬವ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಬೋತ್ ಆಫ್ ದಿ ಅಬವ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಈಸ್ ಆಪ್ಷನ್ ಎ ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್, ಆಪ್ಷನ್ ಬಿ ರಿಸ್ಟ್ರಿಕ್ಟೆಡ್ ಎಂಟ್ರಿ, ಆಪ್ಷನ್ ಸಿ ಎಥಿಕಲ್ ಕೋಡ್ ಆಫ್ ಕಂಡಕ್ಟ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಸೊ ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಈಸ್, ಇಲ್ಲಿ ಪ್ರೊಫೆಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದು ನಾವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಓಕೆ, ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್ ಅನ್ನುವಂಥದ್ದು ಪ್ರೊಫೆಷನ್ನ ಕ್ಯಾರೆಕ್ಟರಿಸ್ಟಿಕ್ಸ್, ರೆಸ್ಟ್ರಿಕ್ಟೆಡ್ ಎಂಟ್ರಿ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಮ್ಯಾನೇಜ್ಮೆಂಟ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಮೂರು ಆಪ್ಷನ್ ಸರಿ ಆಗುತ್ತೆ. ನಾಲ್ಕನೇದೇನಿದೆ ಆಲ್ ಆಫ್ ದಿ ಅಬವ್ ಅಂತ ಇದೆ. ಹಾಗಾಗಿ ಆನ್ಸರ್ ಬಂದಿದ್ದಕ್ಕೇನು ಆಲ್ ಆಫ್ ದಿ ಅಬವ್. ಸೊ ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಅಂತ ಕಾನ್ಸೆಪ್ಟ್ ಏನ್ ಬರುತ್ತೆ, ಆ ಪ್ರೊಫೆಷನ್ ಫೀಚರ್ಸ್ನ ನೀವು ಒಂದ್ಸರಿ ನೋಡ್ತಾ ಹೋದ್ರೆ ಈ ಎಲ್ಲ ಫೀಚರ್ಸ್ ಕೂಡ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ನಾವ್ ಏನ್ ಹಾಕ್ಬೇಕು ಇಲ್ಲಿ ಆಲ್ ಆಫ್ ದಿ ಅಬವ್ ಅನ್ನುವಂಥದ್ದು ಆನ್ಸರ್ ನಾವಿಲ್ಲಿ ಹಾಕ್ಬೇಕಾಗತ್ತೆ. ಓಕೆ, 5ನೇ ಕ್ವಶನ್ ಆನ್ಸರ್ ಬಂದು ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ ಹೇಮಾಂಗಿ ಎಂಟರ್ಪ್ರೈಸಸ್ ಲಿಮಿಟೆಡ್ is planning to increase its sales by 30% in the next quarter. ಇಲ್ಲಿ ಹೇಮಾಂಗಿ ಎಂಟರ್ಪ್ರೈಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಇದೆ. ಆ ಕಂಪನಿ ಏನು ಮಾಡ್ತಾ ಇದೆ, ತನ್ನ ಸೇಲ್ಸ್ನ ನೆಕ್ಸ್ಟ್ 3 ಮಂತ್ಸಲ್ಲಿ 30% ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಮಾಡ್ತಾ ಇದೆ. ಐಡೆಂಟಿಫೈ ದ ಫೀಚರ್ ಆಫ್ ಮ್ಯಾನೇಜ್ಮೆಂಟ್ ಬೀಯಿಂಗ್ ಹೈಲೈಟೆಡ್ ಇನ್ ದ ಗಿವನ್ ಸ್ಟೇಟ್ಮೆಂಟ್. ಅಂದರೆ ಯಾವ ಫೀಚರ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕಂಡುಹಿಡಬೇಕಾಗುತ್ತೆ. ಆಪ್ಷನ್ ಎ ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವೇಸಿವ್, management is a goal oriented process, management is a continuous process, all of the above. ಆನ್ಸರ್ ಬಂದಿಲ್ಲಿ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್, ಆಪ್ಷನ್ ಬಿ ಏನಿದೆ ಅದು ಆನ್ಸರ್ ಆಗುತ್ತೆ ಇಲ್ಲಿ. ಓಕೆ, ಸೊ ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವೇಸಿವ್ ಅಂತಂದ್ರೆ ಆಕ್ಟಿವಿಟೀಸ್ ಏನೆಲ್ಲ ಇನ್ವಾಲ್ವ್ ಆಗ್ತವೆ ಒಂದು ಎಂಟರ್ಪ್ರೈಸ್ನ ಮ್ಯಾನೇಜ್ ಮಾಡೋದಕ್ಕೆ. ಓಕೆ, ಇಟ್ ಇಸ್ ಅಪ್ಲಿಕಬಲ್ ಟು ದ ಎಂಟೈರ್ ವರ್ಲ್ಡ್ ಅಂತ. ದ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಮ್ಯಾನೇಜಿಂಗ್ ಎನ್ ಎಂಟರ್ಪ್ರೈಸ್ ಆರ್ ಕಾಮನ್ ಟು ಆಲ್ ಆರ್ಗನೈಸೇಷನ್ಸ್ ಅಂತ ಬರುತ್ತೆ. ಓಕೆ, ನೀವು ಆ ಪಾಯಿಂಟ್ನ ಎಕ್ಸ್ಪ್ಲನೇಷನ್ ನೋಡ್ತಾ ಹೋದ್ರೆ ಮ್ಯಾನೇಜ್ಮೆಂಟ್ ಇಸ್ ಆರ್ ಪರ್ವೇಸಿವ್ ನೋಡ್ತಾ ಹೋದ್ರೆ ಆ ಪಾಯಿಂಟ್ಗೆ ಅಷ್ಟೊಂದು ಎಕ್ಸ್ಪ್ಲನೇಷನ್ಸ್ ಬರುತ್ತೆ. ಓಕೆ, ಮ್ಯಾನೇಜ್ಮೆಂಟ್ ಇಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಓಕೆ, ಏನಕ್ಕೆ ಆನ್ಸರ್ ಆಗುತ್ತಪ್ಪ ಅಂತಂದ್ರೆ ಆ ಗೋಲ್ ಮ್ಯಾನೇಜ್ಮೆಂಟ್ನ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಯಾವಾಗಲೂ ಕೂಡ ಗೋಲ್ನ ಅಚೀವ್ ಮಾಡುವಂಥದ್ದಾಗಿರುತ್ತೆ. ಓಕೆ, ನೀವು ಆ ಎಕ್ಸಾಂಪಲ್ ನೋಡಿದ್ರು ಕೂಡ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನಿದೆ, ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತಾರೆ. ಎ ಗೋಲ್ ಆಫ್ ಎ ರಿಟೇಲ್ ಸ್ಟೋರ್ ಇಸ್ ಟು ಇನ್ಕ್ರೀಸ್ ಸೇಲ್ಸ್ ಬೈ 30%, 20%. ಸೊ ಈ ಥರದ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಓಕೆ, ಸೊ ನಾವು ಅದ್ರ ಮುಖಾಂತರ ಅರ್ಥ ಮಾಡ್ಕೋಬಹುದು ಇಲ್ಲಿ. ಸೊ ಈ ಒಂದು ಏನು ಕ್ವಶನ್ ಕೊಟ್ಟಿದ್ದಾರೆ ಅದಕ್ಕೆ ಆನ್ಸರ್ ಬಂದು ಮ್ಯಾನೇಜ್ಮೆಂಟ್ ಇಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಕೋಆರ್ಡಿನೇಷನ್ ಇಸ್ ಆಪ್ಷನ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಆಪ್ಷನ್ ಬಿ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆಪ್ಷನ್ ಸಿ an ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್, ಆಪ್ಷನ್ ಡಿ ನನ್ ಆಫ್ ದಿ ಅಬವ್. ಕೋಆರ್ಡಿನೇಷನ್ ಅನ್ನೋದು ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಹಾಗಲ್ಲ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಟ್ಟು 5, ಅದ್ಯಾವುದೋ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆನ್ಸರ್ ಬಂದು ಕೋಆರ್ಡಿನೇಷನ್ ಅನ್ನೋದೇನಿಲ್ಲ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಕೋಆರ್ಡಿನೇಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಡ್ಯಾಶ್ ರೆಫರ್ಸ್ ಟು ದ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ವಿತ್ ಮಿನಿಮಮ್ ಕಾಸ್ಟ್. ಇಲ್ಲಿ ಆನ್ಸರ್ ಬಂದಿದ್ದಕ್ಕೆ ಆಪ್ಷನ್ ಡಿ ಎಫಿಷಿಯನ್ಸಿ. ಓಕೆ, ಸೊ ಎಫಿಷಿಯನ್ಸಿ ಅಂದರೆ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ವಿತ್ ಮಿನಿಮಮ್ ಕಾಸ್ಟ್ ಅಂತ. ಓಕೆ, ನೆಕ್ಸ್ಟ್ question number 9. Management is considered as option A art, option B science, option C both art and science, option D none of the above. ಆನ್ಸರ್ ಬಂದಿದ್ದಕ್ಕೆ ಇಲ್ಲಿ ಬೋತ್ ಆರ್ಟ್ ಅಂಡ್ ಸೈನ್ಸ್. ಇಲ್ಲಿ ಜಸ್ಟ್ ಕ್ವಶನ್ ಅಂಡ್ ಆನ್ಸರ್ ಡಿಸ್ಕಷನ್ಸ್ ಮಾತ್ರ ಆಗ್ತಿದೆ. ದರ್ ಇಸ್ ನೋ ಎಕ್ಸ್ಪ್ಲನೇಷನ್. ಅಂದರೆ ಪ್ರತಿ ಪಾಯಿಂಟ್ಗೂ ಎಕ್ಸ್ಪ್ಲನೇಷನ್ ಮಾಡ್ತಿಲ್ಲ. ಇಲ್ಲಿ ಬೋತ್ ಆರ್ಟ್ ಅಂಡ್ ಸೈನ್ಸ್ ಅಂತ ಯಾಕೆ ಕರಿತೀವಿ ಮ್ಯಾನೇಜ್ಮೆಂಟ್ನ ಅದೆಲ್ಲ ಡಿಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರೆ 1 hour ಗಟ್ಟಲೆ ಆಗುತ್ತೆ ಒಂದೊಂದು ಚಾಪ್ಟರ್ ಕ್ವಶನ್ಸ್ ಅಂಡ್ ಆನ್ಸರ್ ಮಾಡೋದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. Providing facilities of schools, crèches and hospitals is the social objective, organizational objective, personal objective, none of the above. ಇದಕ್ಕೆ ಆನ್ಸರ್ ಬಂದು ಸೋಷಿಯಲ್ ಆಬ್ಜೆಕ್ಟಿವ್. ಸೊ ಇದಕ್ಕೆ ಆನ್ಸರ್ ಯಾವುದಿಲ್ಲ ಸೋಷಿಯಲ್ ಆಬ್ಜೆಕ್ಟಿವ್ ಆಗುತ್ತೆ. ಸೊ ಸ್ಕೂಲ್ಸ್ ಇರ್ಬೋದು, ಸ್ಕೂಲ್ಸ್ ನಥಿಂಗ್ ಬಟ್ ಶಾಲೆ, ಕ್ರೆಂಚಸ್ ನಥಿಂಗ್ ಬಟ್ ಅಂಗನವಾಡಿ ಅಂತ ಹೆಂಗೆ ಕರಿತೀವಿ, ಅದರ ಹಾಸ್ಪಿಟಲ್ಸ್. ಈ ಥರ ಫೆಸಿಲಿಟೀಸ್ನ ಏನು ಮಾಡುತ್ತೆ ಕಂಪನಿಗಳು ತಮ್ಮ ಕಂಪ್ನಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ ಚಿಲ್ಡ್ರನ್ಸ್ ಏನಿರ್ತಾರೆ ಅವ್ರಿಗೆ ಫೆಸಿಲಿಟೀಸ್ನ ಕೊಡ್ತಾ ಹೋಗ್ತಾರೆ. ಓಕೆ, ಇದೇನಾಗುತ್ತೆ ಸೋಷಿಯಲ್ ಆಬ್ಜೆಕ್ಟಿವ್ ಆಗುತ್ತೆ. ಓಕೆ, ಸಾಮಾಜಿಕ ಉದ್ದೇಶ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಪ್ಲಾನಿಂಗ್ ಪ್ಲಾನಿಂಗ್ ಇದೆ ಫಸ್ಟು. ಲಿಂಕ್, ಯೂನಿಟಿ ಆಫ್ ಆಕ್ಷನ್, ಅಚೀವಿಂಗ್ ಗೋಲ್ಸ್,
ಟಾಪ್ ಲೆವೆಲ್. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ಫಸ್ಟ್ ಚಾಪ್ಟರ್ದು ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ವಿತ್ ದ ಏಮ್ ಆಫ್ ಅಚೀವಿಂಗ್ ಗೋಲ್ಸ್. ಸೊ ಆನ್ಸರ್ ಬಂದಿದ್ದಕ್ಕೆ ಮೊದಲನೇದಕ್ಕೆ ಅಚೀವಿಂಗ್ ಗೋಲ್ಸ್ ಅನ್ನೋದು ಆನ್ಸರ್. ನೀವು ಮ್ಯಾನೇಜ್ಮೆಂಟ್ ಮೀನಿಂಗ್ ಗೊತ್ತಿದ್ರೆ ನಿಮಗೆ ಆ ಮ್ಯಾನೇಜ್ಮೆಂಟ್ ಮೀನಿಂಗ್ ನೀವೇನು ಓದ್ಕೊಂಡಿರ್ತೀರಲ್ಲ ಅಲ್ಲೇನೆ ಈ ಲೈನ್ ಬಂದ್ಬಿಡುತ್ತೆ. ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ವಿತ್ ದ ಏಮ್ ಆಫ್ ಅಚೀವಿಂಗ್ ಗೋಲ್ಸ್ ಅಂತ. ನೆಕ್ಸ್ಟ್, ಡ್ಯಾಶ್ is considered as the base for all the other managerial functions. Dash is considered as the base for all the other managerial functions. ಆನ್ಸರ್ ಬಂದಿದ್ದಕ್ಕೆ ಪ್ಲಾನಿಂಗ್ ಇದಕ್ಕೆ. ಸೊ ಎರಡನೇ ಕ್ವಶನ್ ಏನಿದೆ ಇದಕ್ಕೆ ಆನ್ಸರ್ ಯಾವುದಿದು? ಪ್ಲಾನಿಂಗ್. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನ ಮೂರನೇ ಪ್ರಶ್ನೆ ನೋಡ್ತಾ ಹೋದ್ರೆ ಇಲ್ಲಿ ಡ್ಯಾಶ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟ್ ಆಫ್ ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ಸ್ ಆಫ್ ದ ಆರ್ಗನೈಸೇಷನ್. ಆನ್ಸರ್ ಬಂದಿಲ್ಲಿ ಟಾಪ್ ಲೆವೆಲ್ ಅಂತ ಹೇಳ್ಬಿಟ್ಟು. ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ಸ್ನ ಕನ್ಸಿಸ್ಟ್ ಮಾಡಿರೋ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಯಾವುದು ಅಂತಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು. ಅಲ್ಲಿ CEO ಬರ್ತಾರೆ, COO ಬರ್ತಾರೆ, ಚೇರ್ಮನ್ನು, ಪ್ರೆಸಿಡೆಂಟು ಇವರೆಲ್ಲ ಬರ್ತಾ ಹೋಗ್ತಾರೆ. ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ಸ್ನ ಕನ್ಸಿಸ್ಟ್ ಮಾಡಿರುವಂಥದ್ದು ಟಾಪ್ ಲೆವೆಲ್ ಆಗುತ್ತೆ. ನೆಕ್ಸ್ಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಸ್ ಎ ಡ್ಯಾಶ್ ಬಿಟ್ವೀನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಆನ್ಸರ್ ಬಂದಿದ್ದಕ್ಕೆ ಲಿಂಕ್ ಅಂತ ಹೇಳ್ಬಿಟ್ಟು, ಲಿಂಕ್ ಬಿಟ್ವೀನ್. ಸೊ ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಬಂದು ಲಿಂಕ್ ಅಂತ ಹೇಳ್ಬಿಟ್ಟು. ಇಲ್ಲಿ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಟಾಪು ಮತ್ತು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಮಧ್ಯೆ ಒಂದು ರೀತಿ ಮಧ್ಯವರ್ತಿ ಥರ ಕೆಲಸ ಮಾಡುತ್ತೆ. ಟಾಪ್ ಮ್ಯಾನೇಜ್ಮೆಂಟ್ ಅವ್ರು ಏನು ಪ್ಲ್ಯಾನ್ಸು ಪಾಲಿಸೀಸ್ನ ಹೇಳ್ತಾರೆ ಅದನ್ನು ಆಪರೇಷನಲ್ ಮ್ಯಾನೇಜ್ಮೆಂಟ್ಗೆ ತಲುಪಿಸಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋ ಕೆಲಸನ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಬಂದಿಲ್ಲಿ ಕೋಆರ್ಡಿನೇಷನ್ ಎನ್ಶೂರ್ಸ್ ಯೂನಿಟಿ ಆಫ್ ಆ್ಯಕ್ಷನ್. ಆನ್ಸರ್ ಬಂದು ಐದನೇದಕ್ಕೆ ಏನು ಅಂತ ಆನ್ಸರು? ಯೂನಿಟಿ ಆಫ್ ಆ್ಯಕ್ಷನ್. ಓಕೆ, ಕೋಆರ್ಡಿನೇಷನ್ ಯೂನಿಟಿ ಇರಲೇಬೇಕಿಲ್ಲಿ. ಸೊ ಯಾವುದೇ ಒಂದು ಸಂಸ್ಥೆನಲ್ಲಿ ತನ್ನ ಗೋಲ್ಸ್ನ ಅಚೀವ್ ಮಾಡಬೇಕು ಅಂತಂದರೆ ಯೂನಿಟಿ ಅನ್ನೋದು ತುಂಬ ಮುಖ್ಯ. ಸೊ ಒಗ್ಗಟ್ಟೇ ಇಲ್ಲ ಅಂತಂದರೆ ಆ ಒಂದು ಸಂಸ್ಥೆ ತನ್ನ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಹೇಳ್ತಾ ಇರೋದ್ರಲ್ಲಿ ಕೋಆರ್ಡಿನೇಷನ್ ಎನ್ಶೂರ್ಸ್ ಯೂನಿಟಿ ಆಫ್ ಆ್ಯಕ್ಷನ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಚಾಪ್ಟರ್ ಬಂದು ಎಫೆಕ್ಟಿವ್ನೆಸ್ ಅಂತ ಇದೆ ಮೊದಲೇದು. ಈ ಕಡೆ ಬಿ ಸೈಡ್ ನೀವು ನೋಡ್ತಾ ಹೋದ್ರೆ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್ ಡೂಯಿಂಗ್ ದ ರೈಟ್ ಟಾಸ್ಕ್, ಫೋರ್ ಮ್ಯಾನ್ಸ್, ಸರ್ವೈವಲ್ ಆಫ್ ಬಿಸ್ನೆಸ್, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್. ಆನ್ಸರ್ ಬಂದಿದ್ದಕ್ಕೆ ಡೂಯಿಂಗ್ ದ ರೈಟ್ ಟಾಸ್ಕ್ ಅಂತ ಎಫೆಕ್ಟಿವ್ನೆಸ್. ಓಕೆ, ಸೊ ಇಲ್ಲಿ ಎಫೆಕ್ಟಿವ್ನೆಸ್ ನೀವೇನು ಮೀನಿಂಗ್ ಓದಿರ್ತೀರಲ್ಲ, ಎಫೆಕ್ಟಿವ್ನೆಸ್ ಇಸ್ ಕನ್ಸರ್ನ್ ವಿತ್ ದ ಎಂಡ್ ರಿಸಲ್ಟ್ ಅಂತ ಇರುತ್ತೆ. ಅದರ ಮೀನಿಂಗ್ ನೋಡ್ತಾ ಹೋದ ಹತ್ರ ಟಾಸ್ಕನ್ನು ತುಂಬ ನೀಟಾಗಿ ಪರ್ಫಾರ್ಮ್ ಮಾಡುವಂಥದ್ದು, ಏನು ಕೆಲಸ ಇರುತ್ತೆ ಅದನ್ನ ಪರ್ಫಾರ್ಮ್ ಮಾಡುವಂಥದ್ದು. ಓಕೆ, ಅದು ಡೂಯಿಂಗ್ ದ ರೈಟ್ ಟಾಸ್ಕ್ ಅಥವಾ ಕಂಪ್ಲೀಟಿಂಗ್ ಆಕ್ಟಿವಿಟೀಸ್ ಅಂತ ಇರುತ್ತೆ. ಸೊ ನೀವು ಆನ್ಸರ್ಸ್ ಗೊತ್ತಿದ್ರೆ ನಿಮಗೆ ಅಥವಾ ಫಸ್ಟ್ ಚಾಪ್ಟರ್ ತಿಳ್ಕೊಂಡಿದ್ರೆ ಆನ್ಸರ್ ಮಾಡೋದು ಈಸಿ. ಇದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಆನ್ಸರ್ ಬಂದಿದ್ದಕ್ಕೆ ಸರ್ವೈವಲ್ ಆಫ್ ಬಿಸ್ನೆಸ್ ಅಂತ. ಸೊ ಬಿ ಏನಿದೆ ಅದಕ್ಕೆ ಆನ್ಸರ್ ಯಾವುದಿಲ್ಲಿ? ಸರ್ವೈವಲ್ ಆಫ್ ಬಿಸ್ನೆಸ್. ಓಕೆ, ಸೊ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಒಟ್ಟು 3 ಆಬ್ಜೆಕ್ಟಿವ್ಸ್ ಬರುತ್ತೆ. ಒಂದು ಪ್ರಾಫಿಟ್, ಸರ್ವೈವಲ್ ಮತ್ತು ಗ್ರೋತ್. ಸರ್ವೈವಲ್ ಇದೆ, ಆಗಾಗ ಆ ಪಾಯಿಂಟ್ಗೆ ನಾವು ಇದು ಏನು ಮಾಡ್ತೀವಿ, ಮ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೋಆರ್ಡಿನೇಷನ್ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್. ಕೋಆರ್ಡಿನೇಷನ್ಗೆ ಆನ್ಸರ್ ಇಲ್ಲಿ ಕೋಆರ್ಡಿನೇಷನ್ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್. ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂತಂದರೆ ನಾವು ಕೋಆರ್ಡಿನೇಷನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬ ನೀಟಾಗಿ ಗೊತ್ತಿರಬೇಕಾಗುತ್ತೆ. ಒಂದು ಫಸ್ಟ್ ಚಾಪ್ಟರ್ ಇದೆ ಅದನ್ನು ಕಂಪ್ಲೀಟ್ ತಿಳ್ಕೊಂಡಿದ್ರೆ ಪ್ರತಿಯೊಂದು ಪಾಯಿಂಟು ಮತ್ತು ಅದರ ಎಕ್ಸ್ಪ್ಲನೇಷನ್ ಬಗ್ಗೆ ನಮ್ಗೆ ಐಡಿಯಾ ಇದ್ದಾಗ ಸೊ ನಾವು ಇದಕ್ಕೆ ಆನ್ಸರ್ ಮಾಡೋದು ತುಂಬ ಈಸಿ ಆಗುತ್ತೆ. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಜಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಮಾತ್ರ ಹೇಳ್ಕೊಂಡು ಹೋಗ್ತಾ ಇದೆ. ನೆಕ್ಸ್ಟ್ ನಾಲ್ಕನೇದು ಬಂದಿಲ್ಲಿ ಸೋಷಿಯಲ್ ಆಬ್ಜೆಕ್ಟಿವ್. ಸೋಷಿಯಲ್ ಆಬ್ಜೆಕ್ಟಿವ್ ಯಾವುದು ಇಲ್ಲಿ ಅಂತಂದರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್. ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್ ಆಫ್ ಪ್ರೊಡಕ್ಷನ್ ಅಂತ ಬರುತ್ತೆ. ನೀವು ಸೋಷಿಯಲ್ ಆಬ್ಜೆಕ್ಟಿವ್ನ ನೀಟಾಗಿ ಓದಿದ್ರೆಲ್ಲ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್ ಸೂಪರ್ವೈಸರಿ ಲೆವೆಲ್ ಅಂದ್ರೂ ಒಂದೇ, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೂ ಕೂಡ ಒಂದೇ, ಅಥವಾ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಂದ್ರೂ ಕೂಡ ಒಂದೇ. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬರ್ತಾ ಹೋಗುತ್ತೆ. ಆನ್ಸರ್ ಇಲ್ಲಿಗೆ ಫೋರ್ಮನ್. ಫೋರ್ಮನ್ ಅದಕ್ಕೆ ಆನ್ಸರ್. ಎಕ್ಸಾಂಪಲ್ಸ್ ನೀವು ನೋಡಿದ್ರೆ ಲೋಯರ್ ಲೆವೆಲ್ಗೆ ಸೂಪರ್ವೈಸರ್ಸ್ ಎಲ್ಲ ಬರ್ತಾರಲ್ಲ, ಫೋರ್ಮನ್ ಬರ್ತಾರೆ. ಸೊ ಅಲ್ಲಿ ಸೂಪರ್ವೈಸರಿ ಲೆವೆಲ್ಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ ಯಾವಾಗ ಬಂದಿದೆ ಅಂದ್ಬಿಟ್ಟು. ವಾಟ್ ಈಸ್ ಎಫಿಷಿಯನ್ಸಿ? ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ವಿತ್ ಮಿನಿಮಮ್ ಕಾಸ್ಟ್ ಅಂತ. ಸೊ ನೀವು ಟಾಸ್ಕ್ನ ತುಂಬ ಕರೆಕ್ಟಾಗಿ ಮಾಡಬೇಕು, ಕಾಸ್ಟ್ ಏನಾಗಬೇಕು ಇಲ್ಲಿ ಕಡಿಮೆ ಮಿನಿಮಮ್ ಆಗಬೇಕು ಅಂತ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಎಫೆಕ್ಟಿವ್ನೆಸ್ ಕನ್ಸರ್ನ್ಡ್ ವಿತ್? ಎಫೆಕ್ಟಿವ್ನೆಸ್ ಕನ್ಸರ್ನ್ಡ್ ವಿತ್ ದ ಎಂಡ್ ರಿಸಲ್ಟ್ ಅಂತ. ಎಫೆಕ್ಟಿವ್ನೆಸ್ ಕನ್ಸರ್ನ್ಡ್ ವಿತ್ ದ ಎಂಡ್ ರಿಸಲ್ಟ್. ಸೊ ನೀವು ಮೀನಿಂಗ್ ಓದಿದ್ರೆ ಗೊತ್ತಾಗುತ್ತಲ್ಲ, ಆನ್ಸರ್ ಮಾಡೋದು ಈಸಿ ಈ ಥರ ಕ್ವಶನ್ ಕೊಟ್ಟರೆ. ನೆಕ್ಸ್ಟ್ ಸ್ಟೇಟ್ ಎನಿ ಒನ್ ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ ಒಂದು ಪಾಯಿಂಟ್ ಬರುತ್ತೆ. ಆ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಏನಿದೆ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ ಮ್ಯಾನೇಜ್ಮೆಂಟ್ ಆಫ್ ವರ್ಕು, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ಲು ಇವೆಲ್ಲ ಬರುತ್ತೆ. ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಅಥವಾ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಇವನ್ನೆಲ್ಲ ನಾವು ಏನು ಮಾಡ್ತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ. ಓಕೆ, ಆ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಒಟ್ಟು 3 ಮೇನ್ ಡೈಮೆನ್ಷನ್ಸ್ ನೋಡ್ತೀವಿ. ಅಲ್ಲಿ ನೀವು ಪಾಯಿಂಟ್ನ ಮೆನ್ಷನ್ ಮಾಡ್ಕೋಬೇಕು. ಇಲ್ಲಿ ಮ್ಯಾನೇಜ್ಮೆಂಟ್ ಆಫ್ ವರ್ಕು, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂತ ಬರುತ್ತೆ. ನೀವ್ಯಾದರೂ ಒಂದು ಬರೋ ಸಾಕಾಗುತ್ತೆ.
ಗಿವ್ ಅನ್ ಎಕ್ಸಾಂಪಲ್ ಫಾರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಸಾಕಷ್ಟು ಎಕ್ಸಾಂಪಲ್ ಕೊಡ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ಮಾತ್ರ ಮೆನ್ಷನ್ ಮಾಡಬೇಕಾಗುತ್ತೆ. ಸಿಇಒ ಅಂತನೋ, ಸಿಒಒ ಅಂತನೋ. ಸಿಇಒ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಚೀಫ್ ಆಪರೇಟಿಂಗ್ ಆಫೀಸರ್, ಚೇರ್ಮನ್ನು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಚೀಫ್ ಫಿನಾನ್ಸ್ ಆಫೀಸರು, ಹಿಂಗೆ ಬರುತ್ತೆ. ಯಾವ್ದಾದ್ರು ಒಂದು ಮೆನ್ಷನ್ ಮಾಡೋ ಸಾಕಾಗುತ್ತೆ. ಇಲ್ಲಿ ಸಿಇಒ ಬೆಸ್ಟ್ ಎಕ್ಸಾಂಪಲ್ ಗ್ಯಾಪ್ ಇಟ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಿದ್ದಾರೆ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರು ಬರ್ತಾರೆ? ಪ್ರೊಡಕ್ಷನ್ ಮ್ಯಾನೇಜರು, ಸೇಲ್ಸ್ ಮ್ಯಾನೇಜರು, ಮಾರ್ಕೆಟಿಂಗ್ ಮ್ಯಾನೇಜರ್ ಇವರೆಲ್ಲ ಬರ್ತಾರೆ. ಓಕೆ, ನೆಕ್ಸ್ಟ್ ಸ್ಟೇಟ್ ಎನಿ ಒನ್ ಸೋಷಿಯಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಇಲ್ಲಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ನ ಕೊಡುವಂಥದ್ದು, ಗಿವಿಂಗ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಟು ದ ವೀಕರ್ ಸೆಕ್ಷನ್ಸ್ ಯಾರು ಇರ್ತಾರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ನ ಕೊಡುವಂಥದ್ದು. ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್ ಆಫ್ ಪ್ರೊಡಕ್ಷನ್ಸ್ ಇರ್ಬೋದು. ಓಕೆ, ಸೊ ಇವೆಲ್ಲ ಕೂಡ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೇಟ್ ಎನಿ ಒನ್ ಪರ್ಸನಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಪರ್ಸನಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ 3 ರೀತಿ ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ. ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ನ 3 ರೀತಿ ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಸೋಷಿಯಲ್ ಆಬ್ಜೆಕ್ಟಿವ್ ಮತ್ತೆ ಪರ್ಸನಲ್ ಆಬ್ಜೆಕ್ಟಿವ್. ಪರ್ಸನಲ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ಇಲ್ಲಿ ಪರ್ಸನಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್ ಇರ್ಬೋದು. ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್ ಬೇಕಾದ್ರೆ ನೀವು ಬರೀಬೋದು. ಹಾಗೇನೆ ಕಾಂಪಿಟೇಟಿವ್ ಸ್ಯಾಲರೀಸ್ ಮತ್ತೆ ಪರ್ಕ್ವಿಸೈಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಒಳ್ಳೆ ಸ್ಯಾಲರಿನ ಏನು ಮಾಡ್ತಾರೆ ಎಂಪ್ಲಾಯೀಸು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಎಂಪ್ಲಾಯೀಸು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಎಂಪ್ಲಾಯೀಸ್ ಬಿಗ್ಗೆಸ್ಟ್ ಅಸೆಟ್ ಯಾವುದೇ ಆರ್ಗನೈಸೇಷನ್ಗೆ. ಹಂಗಾಗಿ ಪರ್ಸನಲ್ ಆಬ್ಜೆಕ್ಟಿವ್ ಅಂತ ಬಂದರೆ ಇಲ್ಲಿ ಎಂಪ್ಲಾಯೀಸ್ದು ಓಕೆ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಅವ್ರಿಗೆ ಕಾಂಪಿಟೇಟಿವ್ ಸ್ಯಾಲರೀಸ್ ಇರ್ಬೋದು, ಅವ್ರಿಗೆ ಕೊಡುವಂಥ ಬೆನಿಫಿಟ್ಸ್ಗಳಲ್ಲಿ ಬರೀಬೇಕಾಗುತ್ತೆ. ಮತ್ತು ಅವರ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು, ಅವ್ರಿಗೆ ನೀವು ಪ್ರಮೋಷನ್ಸ್ ಕೊಡೋದೆಲ್ಲ ಬರೀಬೋದು. ಓಕೆ, ಕಾಂಪಿಟೇಟಿವ್ ಸ್ಯಾಲರೀಸ್ ಆ್ಯಂಡ್ ಪರ್ಕ್ಸ್ ಅಂತ ಬರೀಬೋದು. ಪರ್ಸನಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನೀವು ಮೆನ್ಷನ್ ಮಾಡ್ಕೋಬೋದಾಗುತ್ತೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಇಲ್ಲಿ ಮೆನ್ಷನ್ ಎನಿ ಒನ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ತುಂಬ ಈಸಿ ಕ್ವಶನ್ ಇದು. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಟ್ಟು 5 ಫಂಕ್ಷನ್ಸ್ ಬರುತ್ತೆ. ಯಾವ್ದು ಒಂದು ಬರೋ ಸಾಕು. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಮತ್ತು ಕಂಟ್ರೋಲಿಂಗ್ ಯಾವ್ದಾದ್ರು ಒಂದು ಬರೆದ್ಬಿಟ್ರೆ ಸಾಕಾಗುತ್ತೆ. ಓಕೆ, ಪ್ಲಾನಿಂಗ್ ಅಂತ ಅನ್ಕೋಣ ಸುಮ್ಮನೆ ಇಲ್ಲಿ ಪ್ಲಾನಿಂಗ್. ನೆಕ್ಸ್ಟ್ 2 ಮಾರ್ಕ್ಸ್ ನೋಡೋಣ. ಡಿಫೈನ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಅಕಾರ್ಡಿಂಗ್ ಟು ಕ್ರೀತ್ನರ್ ಅಥವಾ ಡೆಫಿನೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ, ಅದಕ್ಕೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಮೆನ್ಷನ್ ಈ 2 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ತುಂಬ ಈಸಿ. ಟಾಪ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಮತ್ತು ಆಪರೇಷನಲ್ ಮ್ಯಾನೇಜ್ಮೆಂಟ್. ಯಾವ್ದು 2 ಮೆನ್ಷನ್ ಮಾಡಿದ್ರೆ ಸಾಕು. 2 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಸೋಷಿಯಲ್ ಆಬ್ಜೆಕ್ಟಿವ್ ಮತ್ತು ಇನ್ನೊಂದು ಬಂದು ಪರ್ಸನಲ್ ಆಬ್ಜೆಕ್ಟಿವ್ ಅಂತ ಯಾವ್ದು 2 ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಗಿವ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಯಾವ್ಯಾವು ಅಂತಂದ್ರೆ ಪ್ರಾಫಿಟ್, ಸರ್ವೈವಲ್ ಮತ್ತೆ ಗ್ರೋತ್ ಆಗುತ್ತೆ. ಪ್ರಾಫಿಟ್ ಮತ್ತೆ ಸರ್ವೈವಲ್ ಅಂಡ್ ಗ್ರೋತ್. ಕ್ವಶನ್ ನಾವು ತುಂಬ ನೀಟಾಗಿ ಅರ್ಥ ಮಾಡ್ಕೋಬೇಕಿಲ್ಲ. ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾರಾ ಅಥವಾ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳಿದಾರಾ ಅಂತ. ನೀವೊಂದು ಸಂಸ್ಥೆ ನಡೆಸ್ತಾ ಇದ್ರೆ, ನೀವೇ ಒಂದು ಆರ್ಗನೈಸೇಷನ್ ರನ್ ಮಾಡ್ತಿದ್ರೆ, ನಿಮಗೆ ಪ್ರಾಫಿಟ್ ಇಂಟೆನ್ಷನ್ ಇಟ್ಕೊಂಡಿರ್ತೀರಾ. ಹಂಗೇನೆ ಸರ್ವೈವಲ್ ಆಗಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಗ್ರೋತ್ ಕೂಡ ನಿಮ್ಮ ಉದ್ದೇಶ ಆಗಿರುತ್ತೆ. ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಥಿಂಗ್ ಬಟ್ ಬೆನಿಫಿಟ್ಸ್ ಅಂತ. ಮ್ಯಾನೇಜ್ಮೆಂಟ್ ಇಂದ ಏನು ಅನುಕೂಲ ಆಗುತ್ತೆ ಅಂತ. ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಗ್ರೂಪ್ ಗೋಲ್ಸ್ ಅಂತ ಬರುತ್ತೆ. ಈ ಕಾಂಟೆಕ್ಸ್ಟ್ ಅಲ್ಲಿ ಗ್ರೂಪ್ ಗೋಲ್ಸ್ ಅಂದ್ರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ. ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ ಅಂತ ಬರುತ್ತೆ. ಪರ್ಸನಲ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ. ನೀವು ಜಸ್ಟ್ ಕ್ವಶನ್ ಅಂಡ್ ಆನ್ಸರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನೋಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ, ಅದನ್ನ ನೋಡ್ಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಡಿಫೈನ್ ಕೋಆರ್ಡಿನೇಷನ್ ಅಕಾರ್ಡಿಂಗ್ ಟು ಮೆಕ್ಫರ್ಲ್ಯಾಂಡ್ ಏನ್ ಕೋಆರ್ಡಿನೇಷನ್ ಮೀನಿಂಗ್ ಬರುತ್ತೆ ಅಂತ ಓದ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ 8 ಮಾರ್ಕ್ಸ್ ಕ್ವಶನ್ಸ್ ನಾವು ನೋಡ್ತಾ ಹೋದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ಬಂದಿದೆ. ಮ್ಯಾನೇಜ್ಮೆಂಟ್ ಇಸ್ ಅ 3 ಟೈರ್ ಆಕ್ಟಿವಿಟಿ. ಶೋ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿತ್ ಎ ನೀಟ್ ಡಯಾಗ್ರಾಮ್. ಎಕ್ಸ್ಪ್ಲೇನ್ ದೆಮ್ ವಿತ್ ಎಕ್ಸಾಂಪಲ್ಸ್. ಓಕೆ, ಇಲ್ಲಿ ಮ್ಯಾನೇಜ್ಮೆಂಟ್ ಇಸ್ ಅ 3 ಟೈರ್ ಆಕ್ಟಿವಿಟಿ ಅಂತಂದ್ರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನು ಬರುತ್ತೆ? ಟಾಪ್ ಮ್ಯಾನೇಜ್ಮೆಂಟ್, ಮಿಡಲ್ ಮ್ಯಾನೇಜ್ಮೆಂಟ್ ಮತ್ತೆ ಆಪರೇಷನಲ್ ಮ್ಯಾನೇಜ್ಮೆಂಟ್ ಏನು ಬರುತ್ತೆ. ಸೊ ನಾವು ಆ 3 ಪಾಯಿಂಟ್ನ ಬರೆದು ಎಕ್ಸ್ಪ್ಲೇನ್ ಮಾಡಬೇಕು ಮತ್ತು ಡಯಾಗ್ರಾಮ್ ಕೂಡ ಹಾಕಬೇಕಾಗತ್ತೆ. ಸೊ ಎಕ್ಸಾಂಪಲ್ ಸಮೇತ ನಾವು ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ನ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಒಟ್ಟು 7 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ಅದನ್ನು ಬರೆದು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಆಬ್ಜೆಕ್ಟಿವ್ಸ್ ಎ ಮ್ಯಾನೇಜ್ಮೆಂಟ್ ಏಮ್ಸ್ ಟು ಅಚೀವ್. ಎಕ್ಸ್ಪ್ಲೇನ್. ಮ್ಯಾನೇಜ್ಮೆಂಟ್ ಸೀಕ್ಸ್ ಟು ಅಚೀವ್ ಸರ್ಟೈನ್ ಆಬ್ಜೆಕ್ಟಿವ್ಸ್. ಎಕ್ಸ್ಪ್ಲೇನ್. ಓಕೆ, ಸೊ ಈ ಥರ ಕ್ವಶನ್ ಕೊಟ್ಟರೆ ನೀವೇನು ಆನ್ಸರ್ ಬರೀಬೇಕು ಅಂತಂದರೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ನ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಟ್ಟು 3 ಆಬ್ಜೆಕ್ಟಿವ್ಸ್ ಇದೆ. ಒಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಸೋಷಿಯಲ್ ಆಬ್ಜೆಕ್ಟಿವ್ ಮತ್ತು ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ. OSP ಸಿಂಬಲ್ ನಾವು ಏನು ಮಾಡ್ಬೋದು? OSP ಈ ಥರ ಒಂದು ಶಾರ್ಟ್ ಕಟ್ಟಲ್ಲಿ ಜ್ಞಾಪಕದಲ್ಲಿ ಇಟ್ಕೋಬೋದು. ಸೊ ಈ 3 ಆಬ್ಜೆಕ್ಟಿವ್ಸ್ನ ಬರೆದು ನಾವು ಈ ಪಾಯಿಂಟ್ಗೆ ಎಕ್ಸ್ಪ್ಲನೇಷನ್ಸ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಎಕ್ಸ್ಪ್ಲೇನ್.
ಆರ್ ಆರ್ ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್ ಅಂಡ್ ಸೈನ್ಸ್ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಬಟ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್ ಎಲಿಜಿಟೇಟ್. ಅಪ್ಲೈಡ್ ಲೆವೆಲಲ್ಲಿ ಕೇಳೋದಾದ್ರೆ ಈ ಥರ ಕೇಳ್ತಾರೆ. ಸೊ ಮ್ಯಾನೇಜ್ಮೆಂಟು ಆರ್ಟ್ ಮತ್ತು ಸೈನ್ಸ್ ಅಂದರೆ ಅದನ್ನು ಕಲೆ ಅಂತಲೂ ಕರಿತೀವಿ ಮತ್ತು ವಿಜ್ಞಾನ ಅಂತಲೂ ಕೂಡ ಕರಿತೀವಿ. ಸೊ ನಾವು ಅದನ್ನು ಕಲೆ ಮತ್ತು ವಿಜ್ಞಾನ ಅಂತ ಏನಕ್ಕೆ ಕರಿತೀವಿ ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಫೀಚರ್ಸು ಕಲೆ ಮತ್ತು ವಿಜ್ಞಾನದ ಫೀಚರ್ಸ್ ಜೊತೆ ಸೈನ್ಸ್ ಮತ್ತು ಆರ್ಟ್ ಫೀಚರ್ಸ್ ಏನು ಬರ್ತವೆ, ಎಕ್ಸೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಡ್ಜ್ ಅಂತ ಬರುತ್ತೆ, ಪರ್ಸನಲ್ ಅಪ್ಲಿಕೇಶನ್ ಅಂತ ಬರುತ್ತೆ, ಸೈನ್ಸ್ ತಗೊಂಡ್ರೆ ಸಿಸ್ಟಮಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್ ಅಂತ ಬರುತ್ತೆ. ಸೊ ಎರಡು ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ನಾವು ಬರೆದು ಆ ಪಾಯಿಂಟಿಗೆ ಎಕ್ಸ್ಪ್ಲನೇಷನ್ಸ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಕೋಆರ್ಡಿನೇಷನ್, ಎಕ್ಸ್ಪ್ಲೇನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಸ್ಟ್ರೈಟ್ ಕ್ವಶನ್ ಇದು. ಕೋಆರ್ಡಿನೇಷನ್ ಮೀನಿಂಗ್ ಬರೋದು, ನಾವು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಮ್ಯಾನೇಜ್ಮೆಂಟ್ ಈಸ್ ಎ ಸೀರೀಸ್ ಆಫ್ ಕಂಟಿನ್ಯೂಸ್ ಇಂಟರ್ ರಿಲೇಟೆಡ್ ಫಂಕ್ಷನ್ಸ್ ಎಕ್ಸ್ಪ್ಲೇನ್. ಸೊ ಈ ರೀತಿ ಕ್ವಶನ್ಸ್ ಕೇಳಿದ್ರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನು ಬರುತ್ತೆ, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಮತ್ತು ಕಂಟ್ರೋಲಿಂಗ್. ಇಷ್ಟನ್ನು ಬರೆದು ಆ ಪಾಯಿಂಟಿಗೆ ಎಕ್ಸ್ಪ್ಲನೇಷನ್ಸ್ನ ಮಾಡಬೇಕಾಗತ್ತೆ. ಓಕೆ, ಇಷ್ಟು ಕೂಡ ಫಸ್ಟ್ ಚಾಪ್ಟರ್ ಬಂದಿರುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಕುರಿತು ಒಂದು ಡಿಸ್ಕಷನ್ ಆಗಿತ್ತು.